ದೆಹಲಿಯಲ್ಲಿ ಎಎಪಿ ನಾಯಕರ ಹೈ ವೋಲ್ಟೇಜ್ ಮೀಟಿಂಗ್. ದೆಹಲಿ ಸೋಲಿನ ನಂತರ ಎಎಪಿಯಲ್ಲಿ ಅಂತರ್ಯುದ್ಧ ಶುರುವಾಗಿದೆ. ಪಂಜಾಬ್ ಶಾಸಕರು ಸಚಿವರ ಜೊತೆ ಕೇಜ್ರಿವಾಲ್ ನಡೆಸಿರೋ ಸಭೆ. ದೆಹಲಿಯ ಕಾಪುರ್ತಲಾ ಹೌಸ್ನಲ್ಲಿ ಎಎಪಿ ಶಾಸಕರ ಸಭೆಗೆ ಸಿಎಂ ಭಗವಂತ್ ಮಾನ್ ಕೇಜ್ರಿವಾಲ್ ಆಗಮಿಸಿದ್ದಾರೆ. ಪಂಜಾಬ್ 91 ಆಮ್ ಆದ್ಮಿ ಪಾರ್ಟಿಯ ಶಾಸಕರು ಇವತ್ತಿನ ಸಭೆಗೆ ಆಗಮಿಸಿದ್ದಾರೆ. ಎಎಪಿ ಪಕ್ಷ ಸಂಘಟನೆ ಬಗ್ಗೆ ಮಹತ್ವದ ನಿರ್ಣಯ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಕೇಜ್ರಿವಾಲ್ ಪಂಜಾಬ್ ಸಿಎಂ ಆಗ್ತಾರೆ ಅಂತ ಕಾಂಗ್ರೆಸ್ ಒಂದು ಕಡೆ ಹೇಳ್ತಾ ಇದೆ. ಭಗವಂತ್ ಮಾನ್ ಎಚ್ಚರ ವಹಿಸಿ ಅಂತ ಬಿಜೆಪಿ ವ್ಯಂಗ್ಯವಾಡಿದೆ. ಇದು ಆಮ್ ಆದ್ಮಿ ಪಾರ್ಟಿಯಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಇದೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ನಾಯಕರ ಹೈ ವೋಲ್ಟೇಜ್ ಮೀಟಿಂಗ್ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ದೆಹಲಿ ಸೋಲಿನ ಬೆನ್ನಲ್ಲೇ ಪಂಜಾಬ್ ಆಮ್ ಆದ್ಮಿ ಪಾರ್ಟಿಯ ನಾಯಕರ ಜೊತೆಗಿನ ಕೇಜ್ರಿವಾಲ್ ಸಭೆ ಬಹಳಷ್ಟು ಕುತೂಹಲವನ್ನ ಪಡ್ಕೋತಾ ಇದೆ. ಪಂಜಾಬ್ನ 91 ಎಎಪಿ ಶಾಸಕರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಎಪಿ ಪಕ್ಷ ಸಂಘಟನೆ ಬಗ್ಗೆ ಮಹತ್ವದ ನಿರ್ಣಯ ಕೈಗೊಳ್ಳುವಂತ ಸಾಧ್ಯತೆ ಇದೆ. ದೆಹಲಿ ಗದ್ದುಗೆ ಕೈ ತಪ್ಪಿದ ನಂತರ ಈ ಸಭೆ ಕರೀತಾ ಇರೋದ್ರ ಬಗ್ಗೆ ಕಾಂಗ್ರೆಸ್ ಕೂಡ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದೆ. ಪಂಜಾಬ್ ಸಿಎಂ ಆಗ್ತಾರೆ ಕೇಜ್ರಿವಾಲ್ ಅಂತ ಕಾಂಗ್ರೆಸ್ ಹೇಳ್ತಾ ಇರೋದು. ಪಂಜಾಬ್ನ ಸಿಎಂ ಭಗವಂತ್ ಮಾನ್ ಎಚ್ಚರ ವಹಿಸಿ ಅಂತ ಬಿಜೆಪಿ ಕೂಡ ವ್ಯಂಗ್ಯವಾಡ್ತಾ ಇದೆ. ದೆಹಲಿ ಗದ್ದುಗೆ ಕೈ ತಪ್ಪಿತು ಅಂತ ಪಂಜಾಬ್ ಗದ್ದುಗೆಯನ್ನ ಏರ್ತಾರ ಹಾಗಾದ್ರೆ ಕೇಜ್ರಿವಾಲ್? ಇದು ಕಾಂಗ್ರೆಸ್ ಹೇಳ್ತಾ ಇರೋದು. ಆಮ್ ಆದ್ಮಿ ಪಾರ್ಟಿ ನಾಯಕರ ಈ ಸಭೆ ಬಹಳ ಮಹತ್ವವನ್ನ ಪಡ್ಕೋತಾ ಇದೆ. ದೆಹಲಿ ಸೋಲಿನ ನಂತರ ಪಂಜಾಬ್ ಶಾಸಕರನ್ನ ಕರೆಸಿ ಸಭೆ ಮಾಡುವಂತಹ ಅಗತ್ಯ ಏನು ಅನ್ನೋದು ಕಾಂಗ್ರೆಸ್ನ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.